ತಪ್ಪರೆ ಡ್ರೈವರ್ ಯಾರೇ ಆಗಲಿ ತಕ್ಷಣ ಅವರಿಗೆ ತುರ್ತು ಒಂದು ಚಿಕಿತ್ಸೆಯನ್ನು ಕೊಟ್ಟು ಅದಕ್ಕೆ ನಾವು ಇನ್ನೊಂದು ವ್ಯವಸ್ಥೆ ಮಾಡ್ತಾ ಇದ್ವಿ. ಆಂಬುಲೆನ್ಸ್ ಇದೆ, ಅದಕ್ಕೊಂದು ಫೋನ್ ಮಾಡಿ ಸಾಕು. ನೀವು ಅಲ್ಲ 112 ಮಾಡಿದ್ರೆ ಸಾಕು, ಎಲ್ಲ ಅದರಲ್ಲೇ ಬರ್ತಾರೆ, ಅದರಲ್ಲೇ ಬಂದ್ಬಿಡುತ್ತೆ. ಆಮೇಲೆ ನೀವು ಅಕಸ್ಮಾತ್ ಬರ್ಲಿಲ್ಲ, ಲೇಟ್ ಆಯ್ತು, ತಗೊಂಡೋಗಿ ಹಾಸ್ಪಿಟ್ಲ್ಗೆ ಹಾಕಿ. ನಿಮ್ಮನ್ನು ವಿಟ್ನೆಸ್ ಮಾಡೋದಿಲ್ಲ ಪೊಲೀಸ್ ಅವರು, ನಿಮ್ಗೆ ಯಾವುದೇ ರೀತಿ ತೊಂದರೆ ಕೊಡೋದಿಲ್ಲ ಪೊಲೀಸ್ ಅವರು. ಮನುಷ್ಯತ್ವ, ಹೌದು ಮನುಷ್ಯತ್ವ. ಇದನ್ನ ಕಾನೂನನ್ನ ಬದಲಾವಣೆ ಆಗಿದೆ, ಪರಿಷ್ಕರಣೆ ಆಗಿದೆ. ಈ ಪರಿಷ್ಕರಣೆಗೆ ಪೊಲೀಸ್ ಇಲಾಖೆಯಿಂದ ನಮ್ಗೆ ಇವತ್ತು ಅವೇರ್ನೆಸ್ ಕೊಡಿದ್ದಕ್ಕೆ ಇಲಾಖೆಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಆಟೋ ಚಾಲಕರು ಈ ಒಂದು ವಿಚಾರವನ್ನು ಸಾಧ್ಯವಾದಷ್ಟು ಪ್ರಚಾರ ಪಡಿಸಿ. ಪ್ರಚಾರ ಮಾಡಬೇಕು. 112 ಕಾಲ್ ಮಾಡಿ ಹೆಲ್ಪ್ ಮಾಡಿದ್ದೀವಿ. 108 ಅವರಂತೂ ಯಾರು ಅನಾಥವಾಗಿ ಬಿಟ್ಟಿದ್ರೆ ಅವ್ರನ್ನ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಬಿಡ್ಬೇಕಾದ್ರೆ ನಿಮ್ಮವ್ರು ಯಾರನ್ನ ಬರ್ಲೇಬೇಕು ಅಂತ ಹೇಳ್ತಾರೆ. ಅವ್ರು ಇರೋದೇ ಅನಾಥ, ಸಾವು ಬದುಕಲ್ಲಿ ಇರ್ತಾರೆ, ಅವ್ರು ಮಾತ್ರ ಕರ್ಕೊಂಡು ಹೋಗೋದಿಲ್ಲ ಸರ್. 108 ನೀವು ಅಂತ ಸಂದರ್ಭದಲ್ಲಿ 112 ಮಾಡಿ ಆಯ್ತು, ಅನುಭವಿಸಿರ್ತೀರಾ. ನಮಗೂ ಅನುಭವ ಆಗಿದೆ. ಯಾಕಂದ್ರೆ ಯಾರೋ ವೃದ್ಧೆ ಬಿದ್ದಿರ್ತಾರೆ, ಆಂಬುಲೆನ್ಸ್ ಅವ್ರು ಬಂದು ಅದೇ ಆಂಬುಲೆನ್ಸ್ ಅವ್ರು ಹಾಸ್ಪಿಟ್ಲಿಗೆ ತಗೊಂಡ್ ಹೋದಾಗ ನಮಗ್ ಸಂಬಂಧ ಇಲ್ಲ ಅಂತ ಆಂಬುಲೆನ್ಸ್ ಅಲ್ಲಿ ಎತ್ಕೊಂಡು ನಮ್ ಸ್ಟೇಷನ್ ಹತ್ರ ಬಂದಿದ್ದಾರೆ. ಆಗ ನಾನೇ SHO ಇದ್ದು ಯಾರಿಗೆ DHO ಗೆ ಮತ್ತೆ THO ಗೆ ಫೋನ್ ಮಾಡಿ ಮನುಷ್ಯತ್ವದಲ್ಲಿ ಆರೋಗ್ಯ ಇಲಾಖೆಯವರು ಈ ತರ ಕೆಲಸ ಮಾಡಿದ್ರೆ ಆ ಬಾಡಿ ಆ ಮುದುಕಿನ ಎತ್ಕೊಂಡು ಪೊಲೀಸ್ ಸ್ಟೇಷನ್ ಹತ್ರ ಬಂದಿದ್ದಾರೆ. ನಾವ್ ಏನ್ ಮಾಡ್ಬೇಕು ಹೇಳಿ ಅಂತ ಹೇಳ್ಬಿಟ್ಟು ಕೇಳಿ ಮತ್ತೆ ಹಾಸ್ಪಿಟ್ಲ್ ಹತ್ರ ಆಂಬುಲೆನ್ಸ್ ಹಾಸ್ಪಿಟ್ಲ್ ಹತ್ರ ಕಳ್ಸಿಕೊಟ್ಟಿದ್ದೀವಿ. ಆಗುತ್ತೆ 102 ಆಗುತ್ತೆ, ಎಲ್ಲ ನಾವು ಸರಿ ಅಂತ ನಾವು ಹೇಳಕ್ಕಾಗಲ್ಲ. 1-2 ಆಗುತ್ತೆ, ಆದ್ರೂ ನಾವು ಸಹಿಸ್ಕೊಂಡು ಯಾರಿಗಾದ್ರೂ ಒಬ್ರಿಗೆ ಸಹಾಯ ಆಗ್ಲಿ ಅಂತ ನಾವು ಮಾಡ್ಬೇಕು. ಮುಂದೆ ನಡೀರ ಸ್ವಲ್ಪ. ಓಕೆ, ಥ್ಯಾಂಕ್ ಯು ಎಲ್ರಿಗೂ. ಸರ್ಕಾರ ಎಲ್ಲ ಪೊಲೀಸು, ಫೈರ್ ಮತ್ತೆ ಆರೋಗ್ಯ ಮೂರನ್ನು ಸೇರಿಸಿ ಒಂದು 112 ಅಂತ ಒಂದು ಉಚಿತ ಕರೆ ಮಾಡಿದೆ. ಇದು ನೀವು ಯಾವುದೇ ತುರ್ತು ಸಮಯದಲ್ಲಿ ಈ ಒಂದು ಕರೆ ಮಾಡಿ ನಿಮಗೆ ಪೊಲೀಸ್ ಹೆಲ್ಪ್ ತಗೋಬಹುದು, ಆರೋಗ್ಯ ತಗೋಬಹುದು, ಮತ್ತೆ ಅಗ್ನಿಶಾಮಕ ಈ ಎಲ್ಲದನ್ನು ಒಂದೇ ಕರೆಯಲ್ಲಿ ನೀವು ತಗೋಬಹುದು. ನೀವು ಕರೆ ಮಾಡೋದು 112 8 ಒತ್ತಿ ಅಂತ ಹೇಳುತ್ತೆ. ಒತ್ತಿದಾಗ ಇದು ಬೆಂಗಳೂರು ಕಂಟ್ರೋಲ್ ರೂಮ್ಗೆ ಹೋಗುತ್ತೆ. ಕಂಟ್ರೋಲ್ ರೂಮ್ಗೆ ಹೋದಾಗ ನಿಮ್ಮನ್ನ ಹೆಸರು ಕೇಳುತ್ತೆ, ನಿಮ್ಮ ಸಮಸ್ಯೆ ಕೇಳುತ್ತೆ. ಅದು ಆರೋಗ್ಯ ಸಮಸ್ಯೆ ಇದ್ರೆ ಆಂಬುಲೆನ್ಸ್ ಕಳಿಸುತ್ತೆ, ಪೊಲೀಸ್ ಸಮಸ್ಯೆ ಇದ್ರೆ ಪೊಲೀಸ್ ಕಳಿಸುತ್ತೆ, ಫೈರ್ ಸಮಸ್ಯೆ ಇದ್ರೆ ಫೈರ್ ಕಳಿಸುತ್ತೆ. ಈ ವಿಚಾರ ಏನು ಅಂದ್ರೆ ನೀವೇನು ಭಯ ಪಡೋಷ್ಟಿಲ್ಲ. ಈಗ ನೀವು ಹೋಗ್ತಾ ಇರ್ತೀರಾ, ಆಟೋದಲ್ಲಿ ಹೋಗ್ತಾ ಇರ್ತೀರಾ, ನಡ್ಕೊಂಡು ಹೋಗ್ತಾ ಇರ್ತೀರಾ, 2 ವೀಲರ್ ಅಲ್ಲಿ ಹೋಗ್ತಾ ಇರ್ತೀರಾ, ಒಂದು ಆಕ್ಸಿಡೆಂಟ್ ಆಗಿರುತ್ತೆ. ಆದಾಗ ನೀವು ಹೋಗ್ತಾನೆ ಕರೆ ಮಾಡ್ಕೊಂಡು ಹೋಗ್ಬೋದು. ಸರ್, ನಾನು ಇಂಥ ಕಡೆ ನೋಡಿದೆ, ಈ ತರ ಆಕ್ಸಿಡೆಂಟ್ ಆಗಿದೆ, ಅಲ್ಲೊಬ್ಬ ಬಿದ್ದೋಗಿದ್ದಾನೆ, ನೀವು ಹೆಲ್ಪ್ ಮಾಡ್ತಾ ಇದ್ರು ಕೂಡ ಬಿದ್ದೋಗಿದ್ದಾನೆ ಅಂತ ಹೇಳ್ಬಿಟ್ಟು ನೀವು ಹೋದ್ರೆ ನಿಮ್ಮನ್ನೇನೋ ವಿಟ್ನೆಸ್ ಆಗಿ ಮಾಡೋದಿಲ್ಲ, ನೀವು ಭಯ ಪಡೋಂಗಿಲ್ಲ. ನಾಳೆ ದಿವಸ ನಿಮ್ಮನ್ನೇನು ಸ್ಟೇಷನ್ಗೂ ಕರೆಯೋದಿಲ್ಲ. ಅಲ್ಲಿ ಅವ್ರಿಗೆ ಆ ಸಮಯದಲ್ಲಿ ಏನ್ ಸಹಾಯ ಬೇಕೋ ಆ ಸಹಾಯನ ಅಷ್ಟೇ ಮಾತ್ರ ಕೊಡ್ತಾರೆ. ನಿಮಗೆ ಯಾವುದೇ ರೀತಿಯ ತೊಂದರೆ ಇರೋದಿಲ್ಲ. ಯಾಕಂದ್ರೆ ಮೊದ್ಲು ಏನು ಅಂದ್ರೆ ಪೊಲೀಸ್ಗೆ ಹೋಗಿ ವಿಚಾರ ಹೇಳಿದ್ರೆ ಒಂದು ಕಲ್ಪನೆ ಇತ್ತು, ತಪ್ಪು ಕಲ್ಪನೆ ಇತ್ತು. ಅಯ್ಯೋ ವಿಟ್ನೆಸ್ ಹಾಕೊಂಡ್ಬಿಡ್ತಾರೆ, ನಾನು ಮತ್ತೆ ಕೋರ್ಟ್ಗೆ ಹೋಗ್ಬೇಕಪ್ಪ ಅಂತ. ಅಂತಹ ಯಾವುದೇ ರೀತಿಯ ಭಯ ಪಡೆಯೋ ಅವಶ್ಯಕತೆನೂ ಇಲ್ಲ. ಅಂತ ವಿಚಾರ ಈ ಕಾನೂನು ಅಡಿಯಲ್ಲಿ ಯಾವುದೇ ಬರೋದಿಲ್ಲ. ಅವ್ನ್ ಚೈನು ಕಳ್ತನ ಮಾಡಕ್ಕೆ ಬೈಕಲ್ಲಿ ಬರ್ತಾ ಇರ್ತಾನ, ನೀವು ಹಿಂದೆನೋ ಆಟೋದಲ್ಲೋ ಬೈಕಲ್ಲೋ ಹೋಗ್ತಾ ಇರ್ತೀರಾ, ಅವನು ಹೋಗೋದು ಕಿತ್ಕೊಳ್ಳೋಕೆ ಇನ್ನೇನು ಪ್ರಯತ್ನ ಮಾಡ್ತಾ ನೋಡ್ತಾ ಇರ್ತಾನೆ. ಅಂತ ಟೈಮಲ್ಲಿ ನೀವು ಕರೆ ಮಾಡ್ಬೋದು. ಪೊಲೀಸು, ಫೈರು ಮತ್ತೆ ಆರೋಗ್ಯದ ಸಮಸ್ಯೆ, ಆಂಬುಲೆನ್ಸ್ ಯಾವುದು ಈ ಮೂರು ಸಂಬಂಧಪಟ್ಟಂತೆ ಎಂತಹ ಸಂದರ್ಭದಲ್ಲಾದ್ರೂ ನೀವು ಕರೆ ಮಾಡಿ ನಿಮಗೂ ಅನುಕೂಲ ಮಾಡ್ಕೋಬಹುದು, ಬೇರೆಯವ್ರಿಗೂ ಅನುಕೂಲ ಮಾಡಬಹುದು. ಮನುಷ್ಯತ್ವ, ಯಾಕಂದ್ರೆ ಮನುಷ್ಯತ್ವ ಬೇಕಲ್ಲ ಮನುಷ್ಯನಿಗೆ. ನಾವೊಬ್ಬರೇ ಬದುಕಿದ್ರೆ ಆಗೋದಿಲ್ಲ. ಬೇರೆಯವರು ಒಳ್ಳೆಯವರ್ತನವಾಗಿ ಕಷ್ಟದಲ್ಲಿದ್ದಾಗ ಒಳ್ಳೆ ಸಹಾಯ ಮಾಡೋಣ. ನಾವು ಮಾಡದೇ ಇದ್ರು ಕೂಡ ಆ ಒಂದು 112 ಕರೆ ಮಾಡಿದಾಗ ಒಳ್ಳೆ ಕೆಲಸ ಆಗುತ್ತೆ ಅಂತ ಸರ್ಕಾರ ಮಾಡಿದೆ. ಈ ರೀತಿ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು ನಿಮ್ಗೆಲ್ಲ ಒಂದು ಅವೇರ್ನೆಸ್. ಯಾಕಂದ್ರೆ ನಮ್ಮಿಂದನೂ ಒಬ್ರಿಗೆ ಒಳ್ಳೇದಾಗ್ಲಿ ಅಂತ. ಈಗೇನು ಕರೆನ್ಸಿ ಹಾಕ್ಸೋ ಅಷ್ಟಿಲ್ಲ, ಇದಕ್ಕೆ ಉಚಿತ ಕರೆ ಇದು. ನಿಮ್ಮ ಹತ್ರ ನಿಮ್ಮ ಮೊಬೈಲಲ್ಲಿ ಕರೆನ್ಸಿ ಇಲ್ಲದೆ ಇದ್ರು ಕೂಡ ಆಗುತ್ತೆ ಇದು. ಅಪ್ಪ ನಮ್ಮ ಮೊಬೈಲಲ್ಲಿ ಕರೆನ್ಸಿ ಇಲ್ಲ ಅನ್ನೋ ಥರ ಏನಿಲ್ಲ. ಒಂದು ಆಕ್ಸಿಡೆಂಟ್ ಆಗಿರ್ಬೋದು, ಒಂದು ಸರಗಳ್ಳತನ ಆಗಿರ್ಬೋದು, ಫೈರ್ ಆಗ್ಬೋದು, ಇಲ್ಲ ಒಂದು ವಿದ್ಯಾರ್ಥಿ ಹೋಗ್ತಾ ಇರ್ತಾರೆ, ವಿದ್ಯಾರ್ಥಿ ಹೋಗ್ತಾ ಇದ್ದಾಗ ಯಾವನೋ ಒಬ್ಬನು ಬೈಕಲ್ಲಿ ಬಂದು ಅವ್ರನ್ನ ಚುಡಾಯಿಸೋದ ಥರ ಬರೋದು, ಆ ಥರ ಏನಾದರೂ ನಿಮ್ಮ ಗಮನಕ್ಕೆ ಬಂದರೆ ನೀವು ಈ ಥರ ಮಾಡ್ಬೋದು. ಇದು ದುರುಪಯೋಗ ಮಾಡಬಾರ್ದು. ಯಾವುದೇ ಒಂದು ಸಮಯದಲ್ಲಿ ಆಗ್ಬೋದು ಸದುಪಯೋಗ ಮಾಡ್ಕೋಬೇಕು, ಅದು ಉಪಯೋಗ ಆಗ್ಬೇಕು. ಯಾಕಂದ್ರೆ ಪೊಲೀಸು ಇನ್ನೊಬ್ಬರಿಗೆ ತೊಂದರೆ, ಇನ್ನೊಬ್ಬನ ಕಷ್ಟದಲ್ಲಿದ್ದಾಗ ನಾವೇನೋ ಶೋಕಿಗೆ ಮಾಡಿದ್ರೆ ಅದು ತಪ್ಪಾಗ್ಬಿಡುತ್ತೆ. ಅಲ್ಲಿ ಅವನಿಗೆ ತಪ್ಪುತ್ತೆ, ನಿಮ್ಮ ಕಾಲು ಇಲ್ಲಿ ಇರುತ್ತೆ, ನಿಮ್ಮ ಕಾಲು ಇಲ್ಲಿದ್ದಾಗ ಅವ್ರಿಗೆ ಹೆಲ್ಪ್ ಮಾಡೋಕ್ಕಾಗಲ್ಲ. ಅದಕ್ಕೆ
ಕಷ್ಟದಲ್ಲಿದ್ದವ್ರಿಗೆ ಸಹಾಯ ಮಾಡೋದಕ್ಕೆ ಸದುಪಯೋಗ ಮಾಡ್ಕೊಳ್ಳೋಣ, ದುರುಪಯೋಗ ಮಾಡ್ಕೋಬಾರ್ದು ಅಂತ ಹೇಳ್ತಾ ಈ ಒಂದು ಅವೇರ್ನೆಸ್ ನಿಮ್ಗೆ ಹೇಳ್ತಾ ಇದೀವಿ. ನೀವು 4 ಜನಕ್ಕೆ ಹೇಳ್ಬಿಟ್ಟು ಈ ಒಂದು ಕಾರ್ಯಕ್ರಮವನ್ನು ಇದು ಮಾಡಿ. ಇದ್ರಲ್ಲಿ ಏನೋ